ದೆಹಲಿಯಲ್ಲಿರುವ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಕುತುಬ್ ಮಿನಾರ್ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಕುತುಬ್ ಮಿನಾರ್ ಒಂದು ಮಿನಾರೆಟ್ ಮತ್ತು ವಿಕ್ಟರಿ ಟವರ್ ಆಗಿದೆ. ಇದು ಭಾರತದ ದೆಹಲಿ ನಗರದಲ್ಲಿ ಹೆಚ್ಚು ಭೇಟಿ ನೀಡುವಂತಹ ಪ್ರವಾಸಿ ತಾಣ. 1199 ಮತ್ತು 1220 ನಡುವೆ ಹೆಚ್ಚಾಗಿ ನಿರ್ಮಿಸಲಾಗಿದೆ. ಇದು ಇಟ್ಟಿಗೆಗಳಿಂದ ನಿರ್ಮಿಸಲಾದ ವಿಶ್ವದ ಅತಿ ಎತ್ತರದ ಮಿನಾರ್ ಆಗಿದ್ದು, ಈ ಗೋಪುರವು 72.5 ಮೀಟರ್ ಎತ್ತರವನ್ನು ಹೊಂದಿದ್ದು 14.3 ಮೀಟರ್ ತಳದ ವ್ಯಾಸದಿಂದ 2.7 ಮೀಟರ್ ವರೆಗೂ ಮೇಲ್ಭಾಗದಲ್ಲಿದೆ. ಅಲ್ಲದೆ ಸುರುಳಿಯಾಕಾರದ 379 ಮೆಟ್ಟಿಲುಗಳನ್ನು ಒಳಗೊಂಡಿದೆ. ದೆಹಲಿಯನ್ನ ಆಳಿದ ಕೊನೆಯ ಸುಲ್ತಾನರ ಸಂಸ್ಥಾಪಕ ಕುತುಬುದ್ದೀನ್ ಐಬಕ್ ಅವರು ವಿಜಯದ ಸಂಕೇತವಾಗಿ ಈ ಗೋಪುರವನ್ನು ನಿರ್ಮಿಸಲು ಶುರು ಮಾಡಿದರು. ಈ ನಿರ್ಮಾಣವನ್ನು ಅವರ ಉತ್ತರಾಧಿಕಾರಿಗಳು ಮುಂದುವರಿಸಿದರು ಮತ್ತು ಅಂತಿಮವಾಗಿ 1368ರಲ್ಲಿ ಫಿರೋಜ್ ಶಾ ತುಘಲಕ್ ಪೂರ್ಣಗೊಳಿಸಿದರು. ಈ ಕುತುಬ್ ಮಿನಾರ್ ಕೆಂಪು ಮರಳುಗಲ್ಲು ಮತ್ತು ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ. ಕೆತ್ತನೆಗಳು ಮತ್ತು ಕ್ಯಾಲಿಗ್ರಫಿಯಿಂದ ಅಲಂಕರಿಸಲ್ಪಟ್ಟಿರುವ ಕುತುಬ್ ಮಿನಾರ್ ಈ ಸುತ್ತಲಿನ ಸಂಕೀರ್ಣವು ದೆಹಲಿಯ ಅತ್ಯಂತ ಹಳೆಯ ಮಸೀದಿಯಾದ ಕುವಾತುಲ್ ಇಸ್ಲಾಂ ಮಸೀದಿ ಮತ್ತು ಕಬ್ಬಿಣದ ಸ್ತಂಭವನ್ನು ಒಳಗೊಂಡಿದೆ. ಇದು ಎಷ್ಟೇ ಹಳೆಯದಾದರೂ ತುಕ್ಕು ಹಿಡಿಯದೆ ಹಾಗೇ ನಿಂತಿದೆ. ಸೌಂದರ್ಯಶಾಸ್ತ್ರ ಮತ್ತು ವಾಸ್ತುಶಿಲ್ಪದಲ್ಲಿ ಇದು ಒಂದು ಅದ್ಭುತವೇ ಸರಿ. ಕುತುಬ್ ಮಿನಾರ್ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಒಂದು ಅದ್ಭುತ ಉದಾಹರಣೆಯಾಗಿದೆ. ಇದು ಭಾರತೀಯ ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯ ವಿಶಿಷ್ಟ ಮಿಶ್ರಣವಾಗಿದೆ. ಕುತುಬ್ ಮಿನಾರ್ ನಿರ್ಮಾಣವು ದೆಹಲಿ ಸುಲ್ತಾನರ 3 ಆಡಳಿತಗಾರರಿಗೆ ಕಾರಣವಾಗಿದೆ. ಕುತುಬುದ್ದೀನ್ ಐಬಕ್ ಅಡಿಪಾಯ ಹಾಕಿದರೆ ಫಿರೋಜ್ ಶಾ ತುಘಲಕ್ ಇದನ್ನು ಪೂರ್ಣಗೊಳಿಸಿದರು. ಈ ಗೋಪುರವು 5 ವಿಭಿನ್ನ ಅಂತಸ್ತುಗಳನ್ನು ಹೊಂದಿದೆ. ಮೊದಲ 3 ಅಂತಸ್ತುಗಳು ಕೆಂಪು ಮರಳುಗಲ್ಲಿನಿಂದ ನಿರ್ಮಿಸಲಾಗಿದೆ ಮತ್ತು ಮೇಲಿನ 2 ಅಂತಸ್ತುಗಳನ್ನು ಅಮೃತ ಶಿಲೆ ಮತ್ತು ಮರಳುಗಲ್ಲಿನಿಂದ ನಿರ್ಮಿಸಲಾಗಿದೆ. ಬಾಲಿವುಡ್ ನಟ ಮತ್ತು ನಿರ್ದೇಶಕ ದೇವ್ ಆನಂದ್ ಅವರು ತಮ್ಮ ಚಿತ್ರ ತೇರೆ ಘರ್ ಕೆ ಸಾಮ್ನೆ ಚಿತ್ರದ ದಿಲ್ ಕಾ ಬನ್ವಾಲ್ ಕರೆ ಪುಕಾರ್ ಹಾಡನ್ನು ಮಿನಾರ್ ಪ್ರಕೃತಿಯಲ್ಲಿ ಚಿತ್ರೀಕರಿಸಲಾಗಿದೆ. ಇದಾಗಿತ್ತು ಕುತುಬ್ ಮಿನಾರ್ನ ಸಂಕ್ಷಿಪ್ತ ಪರಿಚಯ. ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.